Good morning, children. In previous class, we are discussed about festivals. So last class ನಾವು festivals ಬಗ್ಗೆ ತಿಳ್ಕೊಂಡಿದ್ವಿ. So in this class, we are going to learn occupations. So occupations ಅಂತ ಹೇಳಿದ್ರೆ ಕಸುಬುಗಳು ಅಂತ ಹೇಳ್ತೀವಿ. ಸೊ ಮನುಷ್ಯ ಬದುಕಬೇಕು ತನ್ನ ಒಂದು ಜೀವನಕ್ಕೆ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಯಾವುದಾದ್ರೂ ಒಂದಲ್ಲ ಒಂದು ಕಸುಬನ್ನು ಅವನೇನು ಮಾಡ್ತಾನೆ, ಸೊ ರೂಢಿಸ್ಕೊಂಡಿರ್ತಾನೆ. ಸೊ ಆ ಒಂದು ಕಸುಬುಗಳ ಬಗ್ಗೆ ಅಥವಾ ಆಕ್ಯುಪೇಷನ್ಸ್ ಬಗ್ಗೆ ಮತ್ತು ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿಯ ಕಸುಬುಗಳಿದೆ ಅನ್ನೋದ್ರ ಬಗ್ಗೆ ಈ ಒಂದು ಲೆಸನಲ್ಲಿ ತಿಳ್ಕೊಳ್ಳೋಣ. ದೇರ್ ಆರ್ 3 ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್. ವಿ ನೀಡ್ ಫುಡ್ ಟು ಈಟ್, ಕ್ಲಾತ್ಸ್ ಟು ವಿಯರ್ ಆ್ಯಂಡ್ ಎ ಹೌಸ್ ಟು ಲಿವ್ ಇನ್. ಸೊ ಮನುಷ್ಯನಾದಂಥ ನಮಗೆ ಪ್ರಮುಖವಾಗಿ 3 ಬೇಸಿಕ್ ನೀಡ್ಸ್ಗಳು ಬೇಕಾಗಿರುತ್ತೆ. ಸೊ ಆ ಒಂದು ಬೇಸಿಕ್ ನೀಡ್ಸ್ಗಳು ಯಾವ್ಯಾವುದು ಅಂತ ಹೇಳಿದರೆ, ಸೊ ಫುಡ್, ಹೌದಲ್ವಾ? ಒಬ್ಬ ಮನುಷ್ಯ ಬದುಕಿರಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಫುಡ್ ಅಂತಕ್ಕಂಥದ್ದು ಬೇಕು. ಏನಕ್ಕೆ? ಸೊ ಊಟ ಮಾಡೋದ್ರ ಮೂಲಕ ಫುಡ್ಡನ್ನು ನಾವು ತಗೋತೀವಿ. ಅದೇ ರೀತಿ ಕ್ಲಾತ್, ಬಟ್ಟೆ, ಹೌದಲ್ವಾ? ನಾವು ಹಾಕೊಳ್ಳೋಕ್ಕೆ ಬಟ್ಟೆ, ಮತ್ತು ತಿನ್ನೋದಕ್ಕೆ ಊಟ, ಹಾಕೊಳ್ಳೋದಕ್ಕೆ ಬಟ್ಟೆ, ಮತ್ತು ಹೌಸ್ ಟು ಲಿವ್ ಇನ್ ಅಂದರೆ ಅವನು ಜೀವನ ಮಾಡೋದಕ್ಕೆ ಅಥವಾ ಉಳ್ಕೊಳ್ಳೋದಕ್ಕೆ ಒಂದು ಮನೆ. ಸೊ ಈ 3 ಅಂಶಗಳು ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಬೇಸಿಕ್ ನೆಸೆಸಿಟೀಸ್. ಅಂದರೆ ತಿನ್ನೋದಕ್ಕೆ ಊಟ, ಹಾಕೊಳ್ಳೋದಕ್ಕೆ ಬಟ್ಟೆ, ಹಾಗೆ ಉಳ್ಕೊಳ್ಳೋದಕ್ಕೆ ಅವನಿಗೆ ಒಂದು ಮನೆ ಅಂತಕ್ಕಂಥದ್ದು. ಸೊ ಮನೆ, ಫುಡ್, ಬಟ್ಟೆ 3 ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಬೇಸಿಕ್ ನೀಡ್ಸ್. ವಿ ನೀಡ್ ಮನಿ ಟು ಫುಲ್ಫಿಲ್ ಅವರ್ ಡೈಲಿ ನೀಡ್ಸ್. ಸೊ ಇದೆಲ್ಲವನ್ನು ಏನು ಇವಾಗ ಫುಡ್ಡು ಮತ್ತು ಕ್ಲಾತ್ ಹಾಗೆ ಹೌಸ್ ಅಂತ ಹೇಳಿದ್ನೋ, ಈ 3 ಪಡ್ಕೋಬೇಕು ಅಂತಂದರೆ ನಮಗೇನು ಬೇಕು? ಇದನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಯಾವುದು? ಮನಿ. ಸೊ ಮನಿ ಅಂತಕ್ಕಂಥದ್ದನ್ನು ಕೊಟ್ಟರೆ ಈ 3 ಸಿಕ್ಕುತ್ತೆ, ಹೌದಲ್ವಾ? ಸುಮ್ಮನೆ ಹೋಗಿ ನನಗೆ ಊಟ ಕೊಡಿ ಅಂದರೆ ಕೊಡ್ತಾರಾ? ಸುಮ್ಮನೆ ಬಟ್ಟೆ ನನಗೆ ಕೊಡಿ ಅಂದರೆ ಕೊಡ್ತಾರಾ? ಇಲ್ಲ. ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಮನಿ. ಆ ಮನಿಯನ್ನು ನಾವು ಹೇಗೆ ಅರ್ನ್ ಮಾಡ್ತೀವಿ? ಸೊ ಅದಕ್ಕೆ ಒಂದು ಕೆಲಸ ಅಂತ ಹುಡ್ಕೋತೀವಿ. ಇನ್ ಆರ್ಡರ್ ಟು ಅರ್ನ್ ಮನಿ ವಿ ನೀಡ್ ಟು ವರ್ಕ್. ಅಂದರೆ ಮನಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ನಮಗೆ ಕೆಲಸ ಅಂತಕ್ಕಂಥದ್ದು ಬೇಕು. ದ ವರ್ಕ್ ಥ್ರೂ ವಿಚ್ ವಿ ಕ್ಯಾನ್ ಅರ್ನ್ ಮನಿ ಇಸ್ ನೋನ್ ಆ್ಯಸ್ ಆಕ್ಯುಪೇಷನ್. ದ ವರ್ಕ್ ಥ್ರೂ ವಿಚ್ ವಿ ಕ್ಯಾನ್ ಅರ್ನ್ ಮನಿ ನೋನ್ ಆ್ಯಸ್ ಆಕ್ಯುಪೇಷನ್. ನಾವು ಯಾವುದನ್ನು ಹಣವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಯಾವ ಕಸುಬನ್ನು ನಾವು ರೂಢಿಸ್ಕೊಂಡಿರ್ತೀವೋ ಸೊ ಅದನ್ನೇ ನಾವು ಆಕ್ಯುಪೇಷನ್ ಅಂತ ಕರಿತೀವಿ. ಎವ್ರಿ ಒನ್ ಕೆನಾಟ್ ಡೂ ದಿ ಸೇಮ್ ಟೈಪ್ ಆಫ್ ವರ್ಕ್. ಹಾಗಾದರೆ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡ್ತಾರಾ? ಇಲ್ಲ, ಖಂಡಿತ ಮಾಡಲ್ಲ. ಪ್ರತಿಯೊಬ್ಬರು ಸಹ ವಿವಿಧ ರೀತಿಯ ಕೆಲಸವನ್ನು ಮಾಡ್ತಾರೆ. ವಿ ಟೇಕ್ ಅಪ್ ಎನ್ ಆಕ್ಯುಪೇಷನ್ ಅಕಾರ್ಡಿಂಗ್ ಟು ಅವರ್ ನೀಡ್ಸ್ ಆ್ಯಂಡ್ ವಾಟ್ ವಿ ಕ್ಯಾನ್ ಡೂ. ಸೊ ಯಾವುದೇ ಒಂದು ವರ್ಕ್ ಅಂತಕ್ಕಂಥದ್ದು ನಾವು ವಿವಿಧ ರೀತಿಯ ವರ್ಕ್ಗಳನ್ನ ನೋಡ್ತೀವಿ. ಪೀಪಲ್ ವರ್ಕ್ ಆ್ಯಸ್ ಫಾರ್ಮರ್. ಯಾವ ರೀತಿಯ ಒಂದು ಕೆಲಸಗಳನ್ನ ನೋಡ್ತೀವಿ ಅಂದರೆ ಫಾರ್ಮರ್ಸ್ ಮತ್ತು ಕಾರ್ಪೆಂಟರ್ಸ್ ಇರ್ಬೋದು, ಕಾಬ್ಲರ್ಸ್ ಇರ್ಬೋದು, ಟೈಲರ್, ಫ್ರೂಟ್ ಮತ್ತು ವೆಜಿಟೇಬಲ್ಸ್ ಸೆಲ್ಲರ್ಸ್ಗಳನ್ನು ನೋಡಿರ್ತೀರಾ, ಹೌದಲ್ವಾ? ನಿಮ್ಮ ಸುತ್ತಮುತ್ತ ಒಂದೇ ರೀತಿಯ ಕಸುಬನ್ನು ಮಾಡ್ತಕ್ಕಂಥವ್ರು ನೋಡಿರ್ತೀರಾ? ಇಲ್ಲ. ಸೊ ಇವಾಗ ಒಬ್ಬ ರೈತ ಇರ್ಬೋದು, ಒಬ್ಬರು ಬಿಸ್ನೆಸ್ ಮಾಡ್ಬೋದು, ಸೊ ಇನ್ನೊಬ್ರು ಯಾರೋ ಫ್ರೂಟನ್ನು ಮಾಡ್ತಾರೆ. ನೀವು ಎಲ್ಲ ಕಡೆನೂ ಫ್ರೂಟ್ ಮಾರೋರನ್ನೇ ನೋಡಿರ್ತೀರಾ? ಇಲ್ಲ. ಅಥವಾ ಒಂದೇ ಥರ ವೆಜಿಟೇಬಲ್ನ ಸೆಲ್ಲರ್ ಮಾಡ್ತಕ್ಕಂತಹ ಕಸುಬು ಹೊಂದಿರ್ತಕ್ಕಂಥವ್ರೇ ನೋಡಿರ್ತೀರಾ? ಇಲ್ಲ. ಸೊ ಇಲ್ಲಿ ವೆರೈಟಿ ಆಫ್ ಆಕ್ಯುಪೇಷನ್ಸನ್ನು ನೋಡಿರ್ತೀವಿ. ಲೇಬರರ್ಸ್ ಇರ್ಬೋದು, ಕಾರ್ಮಿಕರು, ಮತ್ತು ಡಾಕ್ಟರ್, ನರ್ಸ್ ಇರ್ಬೋದು, ಹಾಗೆ ಟೀಚರ್ಸ್. ಸೊ ಹೀಗೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಆಕ್ಯುಪೇಷನ್ಸನ್ನು ನೋಡ್ತೀವಿ. ಸಮ್ ಪೀಪಲ್ ಆಲ್ಸೋ ವರ್ಕ್ ಇನ್ ಆಫೀಸ್. ಜೊತೆಗೆ ಕೆಲವೊಂದು ಪೀಪಲ್ ಏನು ಮಾಡ್ತಾರೆ, ಆಫೀಸ್ಗಳಲ್ಲೂ ಸಹ ವರ್ಕ್ ಮಾಡ್ತಾರೆ. ಸೊ ಲೆಟ್ ಅಸ್ ರೀಡ್ ಅಬೌಟ್ ಸಮ್ ಕಾಮನ್ ಆಕ್ಯುಪೇಷನ್. ಸೊ ಅದರಲ್ಲಿ ಕೆಲವೊಂದು ಆಕ್ಯುಪೇಷನ್ಸ್ಗಳನ್ನು ನಾವು ನೋಡೋಣ. ಸೊ ಯಾವ್ಯಾವುದಿದೆ ಇಲ್ಲಿ? ಮೊದಲನೇದಾಗಿ ಫಾರ್ಮಿಂಗ್. ಸೊ ಇವಾಗ ಆಕ್ಯುಪೇಷನ್ಸ್ಗಳಲ್ಲಿ ನಾವು ಯಾವ್ಯಾವ ರೀತಿಯ ಒಂದು ಆಕ್ಯುಪೇಷನ್ಸ್ ಇದೆ ಅಂತ ನೋಡಿದ್ವಿ. ಸೊ ಯಾವ್ಯಾವುದು? ಫಾರ್ಮರ್ಸ್, ಕಾರ್ಪೆಂಟರ್, ಕಾಬ್ಲರ್, ಟೈಲರ್, ಫ್ರೂಟ್, ವೆಜಿಟೇಬಲ್ ಸೆಲ್ಲರ್ಸ್, ಲೇಬರರ್ಸ್, ಡಾಕ್ಟರ್ಸ್, ಮತ್ತು ನರ್ಸ್ ಇರ್ಬೋದು, ಟೀಚರ್. ಸೊ ಈ ರೀತಿ ವೆರೈಟಿ ಆಫ್ ಆಕ್ಯುಪೇಷನ್ಸನ್ನು ನೋಡ್ತೀವಿ. ಅದ್ರಲ್ಲಿ ಒಂದೊಂದಾಗಿ ನಾವು ಅದರ ಡೀಟೇಲಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಾರ್ಮಿಂಗ್. ಇನ್ ಅವರ್ ಕಂಟ್ರಿ ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಲಿವ್ ಇನ್ ವಿಲೇಜ್. ಸೊ ನಿಮ್ಗೆ ಗೊತ್ತಿರೋಂಗೆ ನಮ್ಮ ದೇಶ ತುಂಬ ವಿಸ್ತಾರವಾಗಿರ್ತಕ್ಕಂಥ ತುಂಬ ದೊಡ್ಡದಾದಂತಹ ದೇಶ. ಆ ದೇಶದಲ್ಲಿ ತುಂಬ ಜನರು ಏನು ಮಾಡ್ತಾರೆ, ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಸೊ ಹೌದಲ್ವಾ? ನಮ್ಮ ದೇಶ ಒಂದು ಕೃಷಿ ಪ್ರಧಾನ ದೇಶ. ಸೊ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಹಳ್ಳಿಗಳ ಒಂದು
ದೇಶ ಅಂತಲೇ ಹೇಳ್ಬೋದು. ಸೊ ಪೀಪಲ್ ಲಿವ್ ಇನ್ ವಿಲೇಜಸ್, ಫಾರ್ಮಿಂಗ್ ಇಸ್ ದೇರ್ ಮೇನ್ ಆಕ್ಯುಪೇಷನ್. ಅದರಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರ ಪ್ರಮುಖ ಉದ್ಯೋಗ ಯಾವುದು ಅಂತ ಹೇಳಿದ್ರೆ ಫಾರ್ಮಿಂಗ್, ಕೃಷಿ ಅವರ ಒಂದು ಪ್ರಮುಖವಾದಂತಹ ಉದ್ಯೋಗ. ನೀವು ಯಾವುದೇ ಹಳ್ಳಿಲಿ ನೋಡಿ, ಅಲ್ಲಿರ್ತಕ್ಕಂಥ ಜನರು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಕೃಷಿನೇ, ಹೌದಲ್ವಾ. ದೇ ಗ್ರೋ ಮೆನಿ ಟೈಪ್ ಆಫ್ ಕ್ರಾಪ್ಸ್. ಅವ್ರೇನು ಮಾಡ್ತಾರೆ, ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾರೆ. ಸಚ್ ಆಸ್ ಫುಡ್ ಗ್ರೇನ್, ಪಲ್ಸಸ್, ಶುಗರ್ ಕೇನ್, ಆಯಿಲ್ ಸೀಡ್, ಕಾಟನ್, ಜೂಟ್, ಟೀ, ಸ್ಪೈಸಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್. ಸೊ ಅವರು ಯಾವ್ಯಾವ ರೀತಿಯ ಬೆಳೆಗಳನ್ನು ಬೆಳೀತಾರೆ ಅಂತ ಹೇಳಿದ್ರೆ, ಸೊ ಒಬ್ಬ ರೈತ, ನಾನು ಹೇಳ್ದಂಗೆ ಏನು ನಮ್ಮ ದೇಶದಲ್ಲಿ ಹೆಚ್ಚು ರೈತರನ್ನ ನಾವು ನೋಡ್ತೀವಿ. ಆ ರೈತರು ಸಹ ಏನು ಒಂದೇ ರೀತಿಯ ಬೆಳೆಯನ್ನು ಬೆಳೆಯಲ್ಲ, ಅವರು ಸಹ ಡಿಫ್ರೆಂಟ್ ಟೈಪ್ ಆಫ್ ಕ್ರಾಪ್ಸನ್ನು ಬೆಳೀತಾರೆ. ಸೊ ಗ್ರೈನ್ ಒಬ್ಬರು ಬೆಳಿಬೋದು, ಪಲ್ಸಸ್ ಒಬ್ಬರು, ಶುಗರ್ ಕೇನ್ ಮತ್ತು ಆಯಿಲ್ ಸೀಡ್ಸನ್ನು ಕೆಲವು ರೈತರು ಬೆಳಿಬಹುದು, ಕಾಟನನ್ನು ಒಬ್ಬರು ಬೆಳಿಬೋದು, ಜೂಟು, ಹಾಗೆಯೇ ಟೀ, ಸ್ಪೈಸಸ್, ವೆಜಿಟೇಬಲ್ಸ್, ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸನ್ನು ಬೆಳೀತಕ್ಕಂಥದ್ದನ್ನು ನೋಡಿರ್ತೀವಿ. ಸೊ ಇದನ್ನೆಲ್ಲ ನಾವೇನಂತೆ ಯಾವುದ್ರಲ್ಲಿ ನೋಡ್ತೀವಿ, ಫಾರ್ಮಿಂಗಲ್ಲಿ. ಸಮ್ ಫಾರ್ಮರ್ಸ್ ಆಲ್ಸೋ ರಿಯರ್ ಕ್ಯಾಟ್ಲ್. ಸೊ ಅದರಲ್ಲಿ ಕೆಲವು ಒಂದು ರೈತರು ಏನೋ ಕ್ಯಾಟ್ಲ್ ಅಂದರೆ ಹಸುಗಳನ್ನು ಸಹ ಸಾಕ್ತಾ ಇರ್ತಾರೆ. ಸಮ್ ಫಾರ್ಮರ್ಸ್ ರಿಯರ್ ಹೆನ್ಸ್ ಆ್ಯಂಡ್ ಡಕ್ಸ್ ಆನ್ ಪೊಲೈಟ್ರಿ ಫಾರ್ಮ್ ಆಫ್ ಅರ್ ಎಗ್ ಆ್ಯಂಡ್ ಮೀಟ್. ಸೊ ಕೆಲವರು ಈ ಒಂದು ಹಸುಗಳು, ಹಾಗೆಯೇ ಕೋಳಿ ಮತ್ತು ಬಾತುಕೋಳಿ ಇಂಥವುಗಳನ್ನು ಸಹ ಸಾಕ್ತಾರೆ. ಏನಕ್ಕೆ ಅಂದರೆ ಅವುಗಳ ಒಂದು ಎಗ್ಗೋಸ್ಕರ ಮತ್ತು ಮಾಂಸಕ್ಕೋಸ್ಕರ. ಶೀಪ್ ಆರ್ ರಿಯರ್ಡ್ ಇನ್ ಡ್ರೈ ಮೌಂಟೇನ್ಸ್ ಏರಿಯಾಸ್, ವಿ ಗೆಟ್ ವೂಲ್ ಫ್ರಮ್ ಶೀಪ್. ಜೊತೆಗೆ ಈ ಶೀಪ್ ಇದೆಯಲ್ಲ, ಅದನ್ನು ಸಹ ಈ ರೈತರು ಏನು ಮಾಡ್ತಾರೆ, ಸಾಕ್ತಾರೆ. ಸೊ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಸೊ ಅದರ ಹಾಲಿರ್ಬೋದು, ಮಾಂಸ ಇರ್ಬೋದು, ಇವಕ್ಕೋಸ್ಕರನ ಸಾಕ್ತಾರೆ. ಸೊ ಇದೆಲ್ಲ ಬರ್ತಕ್ಕಂಥ ಯಾವುದರಲ್ಲಿ, ಫಾರ್ಮಿಂಗಲ್ಲಿ. ಸೊ ನೆಕ್ಸ್ಟ್ ಆಕ್ಯುಪೇಷನ್ ಬಂದು ಫಾರೆಸ್ಟ್ ರಿಲೇಟೆಡ್ ಆಕ್ಯುಪೇಷನ್ಸ್. ಅಂದರೆ ಏನು, ಅರಣ್ಯ ಆಧಾರಿತ ಕಸುಬುಗಳು. ಏನು ಅರಣ್ಯ ಆಧಾರಿತ, ಫಾರೆಸ್ಟ್ ರಿಲೇಟೆಡ್ ಆಕ್ಯುಪೇಷನ್ ಅಂದರೆ ಏನು? ಸೊ ನೋಡೋಣ. ಎ ಲಾಟ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಫಾರೆಸ್ಟ್ ಕಲೆಕ್ಟ್ ಡಿಫ್ರೆಂಟ್ ಪ್ರಾಡಕ್ಟ್. ಸೊ ತುಂಬ ಜನ ಈ ಒಂದು ಕಾಡಲ್ಲಿ ಬೆಳೀತಕ್ಕಂತಹ ಅಥವಾ ಕಾಡಿನಲ್ಲಿರ್ತಕ್ಕಂಥ ಮರಗಳನ್ನೇ ಅವಲಂಬಿಸಿ ಜೀವನವನ್ನು ಮಾಡ್ತಿರ್ತಾರೆ. ಅದರಿಂದ ಬರ್ತಕ್ಕಂತಹ ಉತ್ಪಾದನೆ ಇರ್ತಲ್ಲ, ಸೊ ಅವುಗಳನ್ನು ಸಹ ಅವಲಂಬಿಸಿ ಜೀವನವನ್ನು ಮಾಡ್ತಿರ್ತಾರೆ. ಏನು ಕಾಡನ್ನು ಅವಲಂಬಿಸಿ ಮಾಡ್ತಕ್ಕಂತಹ ಒಂದು ಉದ್ಯೋಗ ಯಾವುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಲೇಟೆಕ್ಸ್ ಈಸ್ ಕಲೆಕ್ಟೆಡ್ ಫ್ರಮ್ ರಬ್ಬರ್ ಟ್ರೀಸ್, ಗಮ್, ಹನಿ, ಹರ್ಬ್ಸ್, ಲ್ಯಾಕ್ ಎಕ್ಸೆಟ್ರಾ. ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ, ಫಾರೆಸ್ಟನ್ನು ಅವಲಂಬಿಸಿ ಮಾಡ್ತಕ್ಕಂಥ ಕಸುಬು ಏನು ಮಿಸ್ ಅಂತ ನೀವು ಕೇಳ್ಬೋದು. ಏನಂತ ಹೇಳಿದ್ರೆ, ಸೊ ಅಲ್ಲಿ ಏನು ಮಾಡ್ಬೋದು, ರಬ್ಬರ್ ಟ್ರೀಗಳನ್ನು ಸರ್ಚ್ ಮಾಡಿ ಆ ರಬ್ಬರ್ ಟ್ರೀಗಳಿಂದ ರಬ್ಬರ್ ಹಾಲನ್ನು ತೆಗಿಬಹುದು, ಹೌದಲ್ವಾ. ಸೊ ಈ ಒಂದು ರಬ್ಬರ್ ಹಾಲನ್ನು ತೆಗೆದು ಆ ರಬ್ಬರ್ನ ಉತ್ಪಾದನೆ ಮಾಡೋದಕ್ಕೂ ಸಹ ಅವರು ಬಳಕೆ ಮಾಡ್ತಾರೆ. ಸೊ ಅದು ಒಂದು ಕಸುಬು, ಅವ್ರಿಗೆ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಕಸುಬು. ಅದೇ ರೀತಿ ಮರಗಳಲ್ಲಿ ಬರ್ತಕ್ಕಂತಹ ಗಮ್ಮು ಇದೆಯಲ್ಲ, ಅದನ್ನು ಸಹ ಶೇಖರಣೆ ಮಾಡ್ತಾರೆ. ಜೊತೆಗೆ ಹನಿ, ಜೇನುತುಪ್ಪ ಅಂತ ಹೇಳ್ತೀವಲ್ವಾ. ಸೊ ಜೇನುತುಪ್ಪ ಎಲ್ಲಿ ಹೆಚ್ಚಾಗಿ ಇರೋದು, ಕಾಡುಗಳಲ್ಲಿ ಈ ಜೇನು ಹುಳುಗಳು ಜೇನನ್ನು ಕಟ್ಟುತ್ತೆ. ಸೊ ಅಲ್ಲಿ ಅವರು ಹೋಗಿ ಶೇಖರಣೆ ಮಾಡಿ ಅದನ್ನ ಮಾರಾಟ ಮಾಡ್ತಾರೆ. ಸೊ ಅದು ಒಂದು ಏನಾಯಿತು, ಅವರ ಒಂದು ಆಕ್ಯುಪೇಷನ್ಸ್ ಆಯಿತು. ಅದೇ ರೀತಿ ಹರ್ಬ್ಸ್ ಅಂದರೆ ಗಿಡಮೂಲಿಕೆಗಳು. ಸೊ ಗಿಡಮೂಲಿಕೆಗಳು ಎಲ್ಲಿ ಸಿಗುತ್ತೆ, ಅರಣ್ಯಗಳಲ್ಲಿ. ಆ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ಅದನ್ನು ಸಹ ಮಾರಾಟ ಮಾಡ್ಕೋತಾರೆ. ಹೀಗೆ ಹಲವಾರು ರೀತಿಯ ಒಂದು ಫಾರೆಸ್ಟ್ ರಿಲೇಟೆಡ್ ಆಕ್ಯುಪೇಷನ್ಸ್ನ ನಾವು ನೋಡ್ತೀವಿ. ವುಡ್ ಈಸ್ ಎ ಮೇಜರ್ ಫಾರೆಸ್ಟ್ ರಿಲೇಟೆಡ್ ಪ್ರಾಡಕ್ಟ್. ಇಟ್ ಈಸ್ ಯೂಸ್ಡ್ ಫಾರ್ ಬಿಲ್ಡಿಂಗ್ ಹೌಸಸ್ ಆ್ಯಂಡ್ ಮೇಕಿಂಗ್ ಫರ್ನಿಚರ್, ಪ್ಯಾಕಿಂಗ್ ಬಾಕ್ಸಸ್, ಮ್ಯಾಚ್ ಬಾಕ್ಸಸ್, ಪೇಪರ್, ಕಾರ್ಡ್ಬೋರ್ಡ್, ಶೀಟ್ ಎಕ್ಸೆಟ್ರಾ. ಇದಲ್ಲದೆ ಈ ಫಾರೆಸ್ಟ್ಗಳಲ್ಲಿ ಸಿಗ್ತಕ್ಕಂತಹ ಮರಗಳಿದೆಯಲ್ಲ, ಆ ಮರದ ತಿರುಳುಗಳನ್ನು ಸಹ ಬಳಸಿ, ಜೊತೆಗೆ ಮರದ ಕೊಂಬೆಗಳಿರ್ಬೋದು, ಅದರ ಒಂದು ದಪ್ಪ ತಿರುಳುಗಳನ್ನು ಸಹ ಯೂಸ್ ಮಾಡಿಕೊಂಡು ಕೆಲವೊಂದು ಕಸುಬುಗಳನ್ನು ಅವಲಂಬಿಸಿರ್ತಾರೆ. ಯಾವ್ಯಾವುದು ಮತ್ತು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಬಿಲ್ಡಿಂಗ್ಗೆ ಹೌಸಸ್, ಮನೆಗಳನ್ನು ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ, ಹೌದಲ್ವ. ಈ ಮರದ ಒಂದು ತುಂಡುಗಳಿರ್ಬೋದು, ಅದನ್ನ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಬಳಸ್ತಾರೆ. ಜೊತೆಗೆ ಮೇಕಿಂಗ್ ಫರ್ನಿಚರ್, ಮನೆಗಳಲ್ಲಿ ಇರ್ತಕ್ಕಂಥ ಫರ್ನಿಚರ್ಸ್ಗಳನ್ನು, ಚೇರ್ ಮತ್ತು ಸೋಫಾ ಇವುಗಳನ್ನು ಮಾಡೋದಕ್ಕೆ ಈ ಒಂದು ಫಾರೆಸ್ಟಲ್ಲಿರ್ತಕ್ಕಂತಹ ಮರಗಳನ್ನು ಕಟ್ ಮಾಡಿ ಅವುಗಳನ್ನು ಫರ್ನಿಚರಾಗಿ ಮಾಡಿ ಅದನ್ನ ಮಾರಾಟ ಮಾಡಿ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ. ಸೊ ಇದು ಒಂದು ಆಕ್ಯುಪೇಷನ್ಸ್. ಜೊತೆಗೆ ಪ್ಯಾಕಿಂಗ್ ಬಾಕ್ಸ್ಗಳನ್ನು ಪ್ಯಾಕಿಂಗ್ ಮಾಡೋದಕ್ಕೆ, ಅದರಲ್ಲೂ ಸಹ ಈ ಒಂದು
ಫಾರೆಸ್ಟ್ ರಿಲೇಟೆಡ್ ಆಕ್ಯುಪೇಷನ್ಸಲ್ಲಿ ಬರ್ತಕ್ಕಂತಹ ಒಂದು ವಸ್ತುಗಳನ್ನು ಬಳಕೆ ಮಾಡಿ ಮಾಡ್ತಾರೆ. ಅದೇ ರೀತಿ ಮ್ಯಾಚ್ ಬಾಕ್ಸಸ್, ಸೊ ಮ್ಯಾಚ್ ಬಾಕ್ಸಸ್, ಸ್ಟಿಕ್ಸ್ಗಳಿರ್ಬೋದು. ಸೊ ಇದು ಮತ್ತು ಪೇಪರ್, ಇದೆಲ್ಲವೂ ಸಹ ಯಾವುದರಿಂದ ಸಿಗುತ್ತೆ ಅಂದರೆ ಮರಗಳಿಂದ, ಟ್ರೀಸ್ಗಳಿಂದ, ಜೊತೆಗೆ ಕಾರ್ಡ್ಬೋರ್ಡ್. ಸೊ ಇದಿಷ್ಟು ಆ ಒಂದು ಅರಣ್ಯಗಳಲ್ಲಿರ್ತಕ್ಕಂತಹ ಮರಗಳನ್ನು ಅವಲಂಬಿಸಿ ಮಾಡ್ತಕ್ಕಂಥ ಒಂದು ಕಸುಬುಗಳು. ಸೊ ನೆಕ್ಸ್ಟು ಫಿಶಿಂಗ್. Fishing is the main occupation of people who live near the sea. Fish is an important source of food. We also get oil from fish. ಸೊ ಫಿಶಿಂಗು ಸಹ ಒಂದು ಆಕ್ಯುಪೇಷನ್ ಅಂತ ನಾವು ಹೇಳಬಹುದು. ಫಿಶಿಂಗ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ಪೀಪಲ್. ಯಾರಿಗೆ ಇದು ಮೇನ್ ಆಕ್ಯುಪೇಷನ್ ಆಗಿರುತ್ತೆ ಅಂತ ಹೇಳಿದರೆ, ಸೊ ಯಾವ ಜನರು ಸಮುದ್ರದ ತೀರಗಳಲ್ಲಿ, ಸೊ ಸಮುದ್ರದ ತೀರಗಳಲ್ಲಿ ಯಾರು ವಾಸ ಮಾಡ್ತಾರೋ ಸೊ ಅಂಥವರು ಈ ಒಂದು ಫಿಶಿಂಗನ್ನು ಒಂದು ಕಸುಬಾಗಿ ಒಳಗೊಂಡಿರ್ತಾರೆ, ಅವಲಂಬಿಸಿರ್ತಾರೆ. ಸೊ ಏನು ಮಾಡ್ತಾರೆ ಅವರು ಅಂತ ಹೇಳಿದ್ರೆ, ಸೊ ಫಿಶ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್. ವಿ ಆಲ್ಸೋ ಗೆಟ್ ಆಯಿಲ್ ಫ್ರಮ್ ಫಿಶ್. ಅವ್ರೇನು ಮಾಡ್ತಾರೆ ಅಂದರೆ, ಸೊ ಫಿಶ್ಗಳನ್ನು ಹಿಡಿದು ಅದರಿಂದ ಅವರು ಫಿಶ್ನ ಒಂದು ಆಯಿಲನ್ನು ಮಾರಾಟ ಮಾಡ್ತಾರೆ. ಜೊತೆಗೆ ಫಿಶ್ಗಳನ್ನು ಸಹ ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಜೊತೆಗೆ ಕೆಲವರು ಅದನ್ನ ಮೇನ್ ಫುಡ್ಡಾಗಿ ಸಹ ಯೂಸ್ ಮಾಡ್ತಾ ಇರ್ತಾರೆ. ಫಿಶ್ಗಳನ್ನು ಮೇನ್ ಫುಡ್ಡಾಗಿ ಯೂಸ್ ಮಾಡೋದ್ರಿಂದ ಅದನ್ನು ಸಹ ಅವ್ರು ಏನು ಮಾಡ್ತಾರೆ, ಸೊ ಸಂಗ್ರಹಣೆ ಮಾಡಿ ಮಾರಾಟ ಮಾಡಿ ಒಂದು ಹಣವನ್ನು ಸಂಪಾದನೆ ಮಾಡ್ತಾರೆ. ಸೊ ನೆಕ್ಸ್ಟು ಮೈನಿಂಗು. Nature has given us many kinds of minerals such as iron, coal, mica, ಮ್ಯಾಂಗನೀಸ್ ಆ್ಯಂಡ್ ಪೆಟ್ರೋಲಿಯಂ. ಸೊ ಮೈನಿಂಗ್ ಅಂತ ಹೇಳಿದ್ರೆ ಗಣಿಗಾರಿಕೆ ಅಂತ ಹೇಳ್ತೀವಿ. ಸೊ ಗಣಿಗಾರಿಕೆಯನ್ನು ಸಹ ಒಂದು ಕಸುಬಾಗಿ ನಾವು ನೋಡಬಹುದು. ಸೊ ಏನು ಮೈನಿಂಗ್ ಅಂತ ಹೇಳಿದ್ರೆ, ಸೊ ಮೈನಿಂಗ್ ಅಂತ ಹೇಳಿದ್ರೆ ಸೊ ಇದು ಭೂಮಿಯಲ್ಲಿ ಇರುವಂತಹ ಒಂದು ಖನಿಜಗಳನ್ನು ಏನು ಮಾಡೋದು, ಹೊರತೆಗೆದು ಅವರು ಅದನ್ನ ಶುದ್ಧೀಕರಿಸಿ, ಸೊ ಒಂದೊಂದು ಖನಿಜವನ್ನು ಅದು ಒಂದೊಂದು ಗುಣಧರ್ಮಗಳನ್ನು ಒಳಗೊಂಡಿರುತ್ತೆ. ಸೊ ಅವುಗಳನ್ನ ಏನು ಮಾಡ್ತಾರೆ, ಸೊ ಮಾರಾಟ ಮಾಡಿ ಅದರಿಂದಲೂ ಸಹ ಹಣವನ್ನು ಸಂಪಾದನೆ ಮಾಡ್ತಾರೆ. ಸೊ ಅದರಿಂದ ಇದು ಸಹ ಒಂದು ಆಕ್ಯುಪೇಷನ್. ಸೊ ಇಲ್ಲಿ ನೇಚರ್ ಹ್ಯಾಸ್ ಗಿವನ್ ಆಸ್ ಮೆನಿ ಕೈಂಡ್ಸ್ ಆಫ್ ಮಿನರಲ್ಸ್ ಸಚ್ ಆಸ್, ಯಾವ್ಯಾವ ರೀತಿಯ ಒಂದು ಮಿನರಲ್ಸ್ ಇದೆ ಅಂತ ಹೇಳಿದ್ರೆ, ಐರನ್ ಅಂದರೆ ಕಬ್ಬಿಣ, ಕೋಲ್ ಅಂದರೆ ಕಲ್ಲಿದ್ದಲು, ಮೈಕಾ, ಹಾಗೆ ಮ್ಯಾಂಗನೀಸ್ ಮತ್ತು ಪೆಟ್ರೋಲಿಯಂ. ಸೊ ಇದಿಷ್ಟು ಖನಿಜಗಳು ಎಲ್ಲಿ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಭೂಮಿಯ ಅಂತರಾಳದಲ್ಲಿ. ಸೊ ಈ ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂತಹ ಈ ಒಂದು ಖನಿಜಗಳನ್ನು ಹೊರತೆಗೆದು ಸೊ ಇವುಗಳನ್ನು ಏನು ಮಾಡ್ತಾರೆ, ಶುದ್ಧೀಕರಿಸಿ ಮಾರಾಟ ಮಾಡ್ತಾರೆ. ಸೊ ಇದು ಸಹ ಒಂದು ಆಕ್ಯುಪೇಷನ್. ದೀಸ್ ಆರ್ ಫೌಂಡ್ ಡೀಪ್ ಇನ್ಸೈಡ್ ದಿ ಅರ್ತ್. ಸೊ ನಾವು ಹೇಳ್ದಂಗೆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಭೂಮಿಯ ಅಂತರಾಳದಲ್ಲಿ. ದ ಡಿಗ್ಗಿಂಗ್ ಅಪ್ ಆಫ್ ಮಿನರಲ್ಸ್ ಫ್ರಮ್ ಇನ್ಸೈಡ್ ದಿ ಅರ್ತ್ ಇಸ್ ಕಾಲ್ಡ್ ಮೈನಿಂಗ್. The digging up of minerals from inside the earth is called mining. ಸೊ ಮೈನಿಂಗ್ ಅಂತ ಹೇಳಿದ್ರೆ ಏನು, ಭೂಮಿಯನ್ನು ಅಗೆದು ಅಂತರಾಳದಲ್ಲಿ ಇರತಕ್ಕಂತಹ ಈ ಒಂದು ಖನಿಜಗಳನ್ನು ಹೊರ ತೆಗೆಯೋದಕ್ಕೆ ಮೈನಿಂಗ್ ಅಂತ ಕರಿತೀವಿ. ಇಟ್ ಈಸ್ ದಿ ಮೇನ್ ಆಕ್ಯುಪೇಷನ್ ಆಫ್ ದಿ ಪೀಪಲ್. ಇದು ಸಹ ಒಂದು ಪ್ರಮುಖವಾದಂತಹ ಉದ್ಯೋಗ. ಪೀಪಲ್ ಇನ್ ಏರಿಯಾಸ್ ದಟ್ ಆರ್ ರಿಚ್ ಇನ್ ಮಿನರಲ್. ಯಾರಿಗೆ ಇದು ಇಂಪಾರ್ಟೆಂಟ್ ಆದಂಥ ಒಂದು ಉದ್ಯೋಗ ಅಂತ ಹೇಳಿದ್ರೆ, ಯಾವ ಜನರು ಸೊ ಎಲ್ಲಿ ಅಂತ ಹೇಳಿದ್ರೆ ಈ ಮಿನರಲ್ಸ್ಗಳು ಎಲ್ಲಿ ತುಂಬ ಜಾಸ್ತಿ ರಿಚ್ ಆಗಿರುತ್ತೋ ಅಂಥ ಕಡೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಇದು ಏನು ಒಂದು ಪ್ರಮುಖವಾದಂತಹ ಉದ್ಯೋಗ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಟಲ್ಸ್, ಫ್ಯೂಯಲ್ ಆ್ಯಂಡ್ ಕೆಮಿಕಲ್ ಆರ್ ಟೇಕನ್ ಔಟ್ ಫ್ರಮ್ ದಿ ಮಿನರಲ್ಸ್. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಟಲ್, ಫ್ಯೂಯಲ್ ಆ್ಯಂಡ್ ಕೆಮಿಕಲ್ ಆರ್ ಟೇಕನ್ ಔಟ್ ಫ್ರಮ್ ದಿ ಮಿನರಲ್ಸ್. ಸೊ ಮಿನರಲ್ಸಿಂದ ನಾವು ವಿವಿಧ ರೀತಿಯ ಒಂದು ಕೆಮಿಕಲ್ಸ್ಗಳನ್ನು ಸಹ ತೆಗಿಬೋದು. ಸೊ ಯಾವುದು ಅಂತ ಹೇಳಿದ್ರೆ ಮೆಟಲ್ಸ್, ಫ್ಯೂಯಲ್ ಇವುಗಳನ್ನು ಸಹ. ಅದೇ ರೀತಿ ಮೆನಿ ಆಕ್ಯುಪೇಷನ್ಸ್ ಡಿಪೆಂಡ್ ಆನ್ ದಿ ಮೈನಿಂಗ್. ಮೆಟಲ್ಸ್ ಆರ್ ಯೂಸ್ಡ್ ಟು ಟೇಕ್ ಮಿಷಿನ್ಸ್, ರೈಲ್ವೆ ಇಂಜಿನ್ಸ್ ಮತ್ತು ಬೈಸಿಕಲ್ಸ್, ಏರೋಪ್ಲೇನ್ಸ್, ಬಸ್ಸಸ್, ಶಿಪ್ಸ್, ಸೇವಿಂಗ್ ಮಿಷಿನ್ಸ್ ಆ್ಯಂಡ್ ಕಾರ್ಸ್. ಸೊ ಈ ಒಂದು ಮೈನಿಂಗಲ್ಲಿ ಸಿಗ್ತಕ್ಕಂಥ ಈ ಕೆಮಿಕಲ್ಗಳನ್ನು ಜೊತೆಗೆ ಕೆಲವೊಂದು ಮಿನರಲ್ಸ್ಗಳನ್ನು ಕೆಲವೊಂದು ಮಿಷಿನ್ಗಳಲ್ಲಿ, ಅದೇ ರೀತಿ ರೈಲ್ವೆ ಇಂಜಿನ್ಗಳಲ್ಲಿ ಮತ್ತು ಬೈಸಿಕಲ್ಗಳಲ್ಲಿ, ಹಾಗೆಯೇ ಏರೋಪ್ಲೇನ್ಗಳಲ್ಲಿ ಮತ್ತು ಬಸ್ಸಸ್ಗಳಲ್ಲಿ, ಶಿಪ್ ಅಂದರೆ ಹಡಗುಗಳಲ್ಲಿ, ಅದೇ ರೀತಿ ಶೇವಿಂಗ್ ಮಿಷಿನ್ಸ್ಗಳಲ್ಲಿ ಮತ್ತು ಕಾರ್ಗಳಲ್ಲೂ ಸಹ ಈ ಒಂದು ಮಿನರಲ್ಸ್ನ ಒಂದು ಕೆಮಿಕಲ್ಗಳನ್ನು ಬಳಕೆ ಮಾಡ್ಕೋತಾರೆ. ಸೊ ಇದಿಷ್ಟು ಏನು ಮೈನಿಂಗಲ್ಲಿ ಬರ್ತಕ್ಕಂಥದ್ದು.
ಸೊ ಮೈನಿಂಗ್ ಸಹ ಒಂದೇನಾಗುತ್ತೆ ಅಲ್ಲಿ ಅಕ್ಯುಪೇಷನ್. ಸೊ ನೆಕ್ಸ್ಟು, ಸೊ ಇದೆಲ್ಲ ಮೇಜರ್ ಅಕ್ಯುಪೇಷನ್ಗಳು. ನೆಕ್ಸ್ಟ್ ಬಂದು ಅದರ್ ಅಕ್ಯುಪೇಷನ್ಸ್. ಬಿಸೈಡ್ಸ್ ಫಾರ್ಮಿಂಗ್ ದೇರ್ ಆರ್ ಮೆನಿ ಅದರ್ ಅಕ್ಯುಪೇಷನ್ಸ್ ವಿಚ್ ಆರ್ ಕಾಮನ್. People living in cities mostly do desk jobs in offices. These people are usually educated or have a special degree in their field. ಸೊ ಕೆಲವು ಈ ಪ್ರಮುಖವಾಗಿ ಹೇಳಿದಂತಹ ಅಕ್ಯುಪೇಷನ್ಸ್ಗಳು ಅಲ್ಲದೇ ಬೇರೆ ರೀತಿಯ ಉದ್ಯೋಗಗಳು ಸಹ ಇದೆ. ಸೊ ಎಂತಹ ಉದ್ಯೋಗ ಅಂತ ಹೇಳಿದ್ರೆ, ಕೆಲವೊಂದು ಜನರು ಸಿಟಿಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಆ ಸಿಟಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಏನು ಕೆಲಸ ಮಾಡ್ತಾರೆ, ಹೌದಲ್ವಾ? ಸೊ ಇವಾಗ ನಾನು ಹೇಳಿದೆ ಫಾರ್ಮಿಂಗ್ ಹೇಳಿದೆ. ಸೊ ನಿಮ್ಮಲ್ಲಿ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು ಯಾರು ಇಲ್ಲದೆ ಇರ್ಬೋದು. ಹಾಗೆಯೇ ಫಿಶಿಂಗ್ ಹೇಳಿದೆ. ಹಾಗೆ ನಮ್ಮಲ್ಲಿ ಫಿಶಿಂಗ್ ಮಾಡೋರು ಯಾರೂ ಇಲ್ವಲ್ಲ ಅಂತ ನೀವು ತಿಳ್ಕೊಬೋದು. ಅದೇ ಫಾರೆಸ್ಟ್ ರಿಲೇಟೆಡ್ ಅಕ್ಯುಪೇಷನ್ಸ್ ಹೇಳಿದೆ. ಸೊ ಫಾರೆಸ್ಟ್ ರಿಲೇಟೆಡು ನಿಮ್ಮಲ್ಲಿ ಯಾರೂ ಇಲ್ಲದೆ ಇರ್ಬೋದು. ಮೈನಿಂಗು ಹೇಳಿದೆ. ಸೊ ಮೈನಿಂಗ್ ಮಾಡ್ತಕ್ಕಂಥವ್ರು ಯಾರೂ ಇಲ್ಲದೆ ಇರ್ಬೋದು. ಹಾಗಾದರೆ ನಮ್ಮನೇಲಿ ಮಾಡ್ತಕ್ಕಂತಹ ಉದ್ಯೋಗ ಯಾವುದು ಅಂತ ನೀವು ಅಂದ್ಕೊತಿರ್ತೀರ ಇವಾಗ. ಸೊ ಅದನ್ನು ನಾವು ಆಫೀಸ್ ಜಾಬ್ಸ್ ಅಂತ ಹೇಳ್ತೀವಿ. ಸೊ ಈ ಸಿಟಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಆಫೀಸ್ ಜಾಬ್ಗಳನ್ನು ಹೆಚ್ಚು ನಿರತರಾಗಿರ್ತಾರೆ. ದೀಸ್ ಪೀಪಲ್ ಆರ್ ಯೂಶ್ವಲಿ ಎಜುಕೇಟೆಡ್. ಇವರೆಲ್ಲ ಏನು ಎಜುಕೇಟೆಡ್ ಅಂದರೆ ಹೆಚ್ಚು ಓದಿರ್ತಕ್ಕಂತಹ ಕೆಲವು ಜನರು. ಆರ್ ಹ್ಯಾವ್ ಎ ಸ್ಪೆಷಲ್ ಡಿಗ್ರಿ ಇನ್ ದೇರ್ ಫೀಲ್ಡ್. ಅವರು ಕೆಲಸ ಮಾಡ್ತಕ್ಕಂಥ ಫೀಲ್ಡಲ್ಲಿ ಏನಾಗಿರ್ತಾರೆ, ಪದವಿಯನ್ನು ಪಡೆದಿರ್ತಾರೆ. ಸಮ್ ಪೀಪಲ್ ರನ್ ದೇರ್ ಓನ್ ಬಿಸ್ನೆಸ್ ಆರ್ ಶಾಪ್ಸ್. ಅದರಲ್ಲಿ ಕೆಲವರು ತಮ್ಮದೇ ಆದಂತಹ ಸ್ವಂತ ಜಾಬನ್ನು ಮತ್ತು ತಮ್ಮದೇ ಆದಂತಹ ಸ್ವಂತ ಅಂಗಡಿಗಳನ್ನು ಒಳಗೊಂಡಿರ್ತಾರೆ. ದೇರ್ ಆರ್ ಅದರ್ ಹೂ ಆರ್ ಇನ್ ದಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಅದರಲ್ಲಿ ಕೆಲವರು ಹೆಚ್ಚು ವಿದ್ಯಾವಂತರಲ್ಲಿ ಕೆಲವರು ಏನು ಮಾಡ್ತಾ ಇರ್ತಾರೆ, ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನಾ ಕೈಗಾರಿಕೆಗಳು ಅಂತ ಹೇಳ್ತೀವಿ, ಮನೋರಂಜನಾ ಕ್ಷೇತ್ರ. ಸೊ ಅಂಥ ಕಡೆಗಳನ್ನು ಸಹ ಅವರು ತೊಡಗಿಸ್ಕೊಂಡಿರ್ತಾರೆ. ಅಂದರೆ ಫಿಲಮ್ ಇಂಡಸ್ಟ್ರಿ ಇರ್ಬೋದು, ಈ ಧಾರಾವಾಹಿ ಏನು ಬರ್ತಾವಲ್ಲ, ಸೊ ಅವುಗಳು ನಾವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಅದರಲ್ಲೂ ಸಹ ಕೆಲವರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಸಹ ನಾವೇಂತ ಕರಿತೀವಿ, ಆಕ್ಯುಪೇಷನ್ಸ್. ಅದೇ ರೀತಿ ಮೇಕಿಂಗ್ ಫಿಲ್ಮ್ಸ್, ಸಿಂಗಿಂಗ್, ಟೀಚಿಂಗ್, ಡ್ಯಾನ್ಸಿಂಗ್, ರೈಟಿಂಗ್. ಸೊ ಇಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂದಾಗ ಅದ್ರ ಏನು ಬರುತ್ತೆ ಅಂತ ಹೇಳಿದ್ರೆ, ಮೇಕಿಂಗ್ ಫಿಲಮ್ಸ್, ಸಿಂಗಿಂಗ್, ಟೀಚಿಂಗ್ ಬರಲ್ಲ, ಡ್ಯಾನ್ಸಿಂಗ್. ಸೊ ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ನೆಕ್ಸ್ಟ್, ಮೆನಿ ಪ್ರೊಫೆಷನಲ್ಸ್ ಲೈಕ್ ಡಾಕ್ಟರ್ಸ್, ಲಾಯರ್ಸ್, ಇಂಜಿನಿಯರ್ಸ್ ವರ್ಕ್ ಐದರ್ ಇನ್ ಆಫೀಸಸ್ ಆರ್ ವರ್ಕ್ ಇಂಡಿಪೆಂಡೆಂಟ್ಲಿ. ಸೊ ಇನ್ನು ಇದಲ್ಲದೆ ಕೆಲವೊಂದು ಪ್ರೊಫೆಷ್ನಲಿ ವರ್ಕ್ ಸಹ ಇದೆ. ಅದ್ಯಾವುದು ಅಂತ ಹೇಳಿದ್ರೆ, ಡಾಕ್ಟರ್ಸ್ಗಳಿರ್ಬೋದು, ಲಾಯರ್ಸ್ ಇರ್ಬೋದು, ಸೊ ಇಂಜಿನಿಯರ್ ವರ್ಕ್ಗಳಿರ್ಬೋದು. ಸೊ ಇದೆಲ್ಲವೂ ಸಹ ಏನು, ಅಫಿಷಿಯಲ್ಸ್ ವರ್ಕ್ಗಳಂತ ಕರಿತೀವಿ. ಸೊ ಇದು ಸಹ ಏನು, ಆಕ್ಯುಪೇಷನ್ಸ್ಗಳನ್ನೇ. ಬಟ್ ಇದನ್ನ ನಾವು ಪ್ರೊಫೆಷ್ನಲ್ ಜಾಬ್ಸ್ ಅಂತ ಕರಿತೀವಿ. ಇದೆಲ್ಲ ಏನು, ಆಫೀಸ್ ವರ್ಕ್ಗೆ ಬರ್ತಕ್ಕಂಥದ್ದು. ಸೊ ಅಂದರೆ ಈ ಫಾರ್ಮಿಂಗ್ ಮಾಡ್ತಕ್ಕಂಥವ್ರಿಗೂ ಡಾಕ್ಟರ್ಸ್ಗೂ ಮಾಡ್ತಕ್ಕಂಥದ್ದು ಎರಡೂ ಸಹ ಆಕ್ಯುಪೇಷನ್ ಆದ್ರೂ ಸಹ ಅದರಲ್ಲಿ ಮಾಡ್ತಕ್ಕಂಥ ಕೆಲಸ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಫಾರ್ಮಿಂಗ್ ಮಾಡ್ತಕ್ಕಂಥವ್ರೇನು ಗದ್ದೆಯಲ್ಲಿ ಕೆಲಸ ಮಾಡ್ಬೋದು, ಹೌದಲ್ವಾ? ಸೊ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು ಗದ್ದೆನ ಉಳುಮೆ ಮಾಡಿ ಸೊ ಬೆಳೆಯನ್ನು ಬೆಳೀತಾರೆ. ಬಟ್ ಡಾಕ್ಟರ್ ಏನು ಮಾಡ್ತಾರೆ, ಸೊ ಹಾಸ್ಪಿಟ್ಲ್ಗಳಲ್ಲಿ ಪೇಷಂಟ್ಸ್ಗಳನ್ನು ಟ್ರೀಟ್ ಮಾಡ್ತಾರೆ. ಸೊ ಇಬ್ಬರದು ಸಹ ಆಕ್ಯುಪೇಷನ್ಸನ್ನೇ, ಬಟ್ ಅವ್ರು ಮಾಡ್ತಕ್ಕಂತಹ ಕೆಲಸ ಏನು ಬೇರೆ ಬೇರೆ. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಯುಪೇಷನ್ಸ್. ಅದೇ ರೀತಿ ಫಿಶಿಂಗ್ ಮಾಡ್ತಕ್ಕಂಥವ್ರು ಸಾಗರಗಳಲ್ಲಿ, ನದಿಗಳಲ್ಲಿ ಅವರು ಏನು ಮಾಡ್ತಾರೆ, ಫಿಶಿಂಗ್ ಮಾಡ್ಬೋದು. ಅದೇ ರೀತಿ ಮೈನಿಂಗ್ ಮಾಡ್ತಕ್ಕಂಥವ್ರು ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂತಹ ಖನಿಜಗಳನ್ನು, ಕಲ್ಲಿದ್ದಲು, ಪೆಟ್ರೋಲಿಯಮನ್ನು ಹೊರತೆಗಿತಾರೆ. ಸೊ ಅವರು ಏನು ಮಾಡ್ತಾರೆ, ಫಿಶಿಂಗ್ ಮಾಡತಕ್ಕಂಥವ್ರು ಸಾಗರದಲ್ಲಿ ಫಿಶಿಂಗ್ ಮಾಡಿ ಅವರು ಹಣ ಸಂಪಾದನೆ ಮಾಡಿದ್ರೆ, ಮೈನಿಂಗ್ ಮಾಡ್ತಕ್ಕಂಥವ್ರು ಭೂಮಿನ ಅಗೆದು ಅಲ್ಲಿರ್ತಕ್ಕಂಥ ಖನಿಜವನ್ನು ತೆಗೆದು ಅವರು ಒಂದು ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಸೊ ಅದೇನಾಗುತ್ತೆ, ಕೆಲಸಗಳು ಬೇರೆ ಬೇರೆ, ಅವ್ರು ಮಾಡ್ತಕ್ಕಂಥ ಕೆಲಸಗಳೇನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಬಟ್ ಅದೆಲ್ಲವನ್ನು ನಾವು ಆಕ್ಯುಪೇಷನ್ಸ್ ಅಂತ ಕರಿತೀವಿ. ಸೊ ಏನಕ್ಕೆ, ಅವರ ಒಂದು ಜೀವನವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಅವರು ತಮ್ಮ ಸ್ಥಳೀಯವಾಗಿ ಏನು ಲಭ್ಯ ಇದೆಯೋ ಅದರಲ್ಲಿ ಅವರು ತೊಡಗಿಸ್ಕೊಂಡು ಹಣವನ್ನು ಸಂಪಾದನೆ ಮಾಡ್ತಾರೆ. ಸೊ ಇದಿಷ್ಟು ನಿಮ್ಮ ಈ ಒಂದು ಆಕ್ಯುಪೇಷನಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಕೆಲವೊಂದು ಆಕ್ಯುಪೇಷನ್ಗಳು. ಸೊ ಯಾವುದು, ಫಾರ್ಮಿಂಗ್, ಅದೇ ರೀತಿ ಕಾರ್ಪೆಂಟರ್ಸ್, ಕಾಬ್ಲರ್ ಇರ್ಬೋದು, ಟೇಲರ್ ಏನು ಮಾಡ್ತಾನೆ, ಸೊ ಬಟ್ಟೆ ಹೊಲಿಬೋದು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲರೂ ಮಾಡ್ತಕ್ಕಂಥವನು ಫ್ರೂಟ್ಸ್ ಸೆಲ್ ಮಾಡ್ಬೋದು, ಹಾಗೆಯೇ ವೆಜಿಟೇಬಲನ್ನು ಸೆಲ್ ಮಾಡ್ಬೋದು. ಸೊ ಫಿಶಿಂಗ್, ಮೈನಿಂಗ್, ಸೊ ಇದೆಲ್ಲ ಪ್ರಮುಖವಾದಂತಹ ಆಕ್ಯುಪೇಷನ್ಸ್ಗಳು.
ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ನೋಡೋಣ. ಸೊ ಇಲ್ಲಿಗೆ ಈ ಲೆಸನನ್ನು ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು.